ಯಾರು ಜೈಲಿಗೆ ಹೋಗ್ತಾರೆ? ವಿಜಯೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರೋದ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದ, ಶರತ್ ಬಚ್ಚೇಗೌಡ ಹೇಳ್ತಾ ಇರೋದ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದ, ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರಲ್ಲ. ಸರ್, ನೀವು ಹೇಳಬೇಕು. ದಯವಿಟ್ಟು ನಿಮ್ಮ ಪಾಸ್ಪೋರ್ಟ್ ಒಂದು ಸರಿ ಬಹಿರಂಗ ಮಾಡಿಬಿಡಿ, ನೋಡೋಣ ಎಷ್ಟು ಸರಿ ದುಬೈ ಸ್ಟ್ಯಾಂಪ್ ಇದೆ, ಎಷ್ಟು ಸರಿ ಮೊರೇಷಿಯಸ್ ಸ್ಟ್ಯಾಂಪ್ ಇದೆ. ನಮ್ಮ ಪಾಸ್ಪೋರ್ಟ್ಗಳು ಕೊಡ್ತೀವಿ, ನಮ್ಮದು ಸ್ಟ್ಯಾಂಪ್ ನೋಡಿಬಿಡಿ. ರಾಹುಲ್ ಗಾಂಧಿ ಅವ್ರದ್ದು ಕೊಟ್ಬಿಡ್ತೀವಿ. ಯಾರ್ದು ಎಷ್ಟೆಷ್ಟಿದೆ, ಎಷ್ಟು ಸರಿ ದುಬೈಗೆ ಹೋಗಿದ್ದಾರೆ, ಎಷ್ಟು ಸರಿ ಮೊರೇಷಿಯಸ್ಸಿಗೆ ಹೋಗಿದ್ದಾರೆ, ಎಷ್ಟು ಸರಿ ಅಮೇರಿಕಾಗೆ ಹೋಗಿದ್ದಾರೆ, ಯುರೋಪಿಗೆ ಹೋಗಿದ್ದಾರೆ, ಪರ್ಮಿಷನ್ ತೊಗೊಂಡು ಹೋಗಿದ್ದಾರಾ, ತೊಗೊಂಡು ಹೋಗಿಲ್ವಾ, ಖಾಸಗಿ ಫ್ಲೈಟಲ್ಲಿ ಹೋಗಿದ್ದಾರಾ, ಕಮರ್ಷಿಯಲ್ ಫ್ಲೈಟಲ್ಲಿ ಹೋಗಿದ್ದಾರಾ, ಎಲ್ಲರದು ಬಂದುಬಿಡಲಿ ಆಚೆ ನೋಡೋಣ. ಇದ್ರ ಬಗ್ಗೆ ಏನಕ್ಕೆ ಹೇಳ್ತೀರಾ? ಬಿ ಜೆ ಪಿಯವರು 3-4 ದಿನದಿಂದ ನೋಡ್ತಾ ಇದ್ದೀವಿ, ನೀತಿ ಪಾಠ ಭಾಳ ಹೇಳ್ತಾ ಇದ್ದಾರೆ. ಇದು ನಮ್ಮ ಪಂಚತಂತ್ರನಲ್ಲಿ ಇತ್ತಲ್ಲ, ಇದು ಬಿ ಜೆ ಪಿ ನಮಗೆ ನೀತಿ ಪಾಠ ಹೇಳೋದು ಒಂದೇ, ಈ ನರಿಗಳು ನ್ಯಾಯ ಹೇಳೋದು ಒಂದೇ. ಎರಡು ಹಂಗೆ ಇದೆ. ಅದು ಈಗ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ. ಫಸ್ಟು ಬಿ ಜೆ ಪಿನಲ್ಲಿ ಎಷ್ಟೆಷ್ಟು FIRಗಳಿದೆ ಅದನ್ನು ನೀವು ಒಂದು ಮಾಹಿತಿಯನ್ನು ತರಿಸ್ಕೊಳ್ಳಿ, ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರೇ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಈಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲೀಗ್ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತೊಗೊಂಡು ಬನ್ನಿ, ಆಮೇಲೆ ಬಿ ಜೆ ಪಿಯವರಿಂದ ತೊಗೊಂಡು ಹೋಗಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಶನ್ ಹಗರಣದಲ್ಲಿ A1 ಆರೋಪಿ. A2 ಯಾರದರಲ್ಲಿ? ಪೂಜ್ಯ ಅಪ್ಪಾಜಿಯವರು. ಅದ್ರ ಬಗ್ಗೆ ಮಾತಾಡ್ತೀರಾ? ಆಯ್ತು ಜೋಶಿ ಸಾಹೇಬ್ರೆ, ಇದೆಲ್ಲ ಬಿಟ್ಬಿಡಿ. ಒಂದು ಸರಿ ಒಂದು ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನೀವೇ ಎಷ್ಟು ಆಸಕ್ತಿನಲ್ಲಿ ಹುಬ್ಳಿನಲ್ಲಿ ಅತ್ಯಾಚಾರ ಆದಾಗ, ಒಂದು ಕೊಲೆ ಆದಾಗ ದಿನಾ ಬಂದು ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಇದ್ರಲ್ಲ, ಇಂಗ್ಲೀಷ್ ಪ್ರೈಮ್ ಟೈಮು, ಕನ್ನಡ ಪ್ರೈಮ್ ಟೈಮು, ಹಿಂದಿ ಪ್ರೈಮ್ ಟೈಮು. ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ? ಯಾಕೆ? ಅವಾಗೆಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ ಬಿ ಜೆ ಪಿ ನಾಯಕರು ಮಾತಾಡೋದಿಲ್ಲ. ನೀವು ಸರ್ ನಮ್ದು ಯಾವುದು ಹಾಕೋದೇ ಇಲ್ಲ ಈ ವಿಚಾರ ಬಂದಾಗ. ಮಾಧ್ಯಮ ಸ್ನೇಹಿತರು, ಈ ವಿಚಾರ ಬಂದಾಗ ಎಲ್ಲ ಹಾಕ್ತೀರಾ, ಇದೊಂದು ಕಟ್ ಮಾಡಿಬಿಟ್ಟು ಹಾಕ್ತೀರಾ. ಯಾಕೋ ಗೊತ್ತಿಲ್ಲ ನನಗೆ. ಯಾರು ಕಟ್ ಮಾಡಲ್ಲ ಸರ್, ನಮ್ಮ ಪಾರ್ಟಿದವರು. ಈಗ ನಮ್ಮದೇ ಯಾವುದು ನಂದು ಹೇಳ್ತಾ ಇರೋದು. ಅದನ್ನೆಲ್ಲ ನಾನು ಹೇಳ್ತಾ ಇರೋದು ನಾನು ಮಾತಾಡಿದಾಗ ಅನ್ಫಿಲ್ಟರ್ಡ್ ಹಾಕಿ ಅಂತ ಇದೆ ಅಷ್ಟೇ. ಅನ್ಕಟ್ಟು, ಅನ್ಫಿಲ್ಟರ್ಡು ಅಂತ ನಾನು ಕೇಳ್ಕೊತಾ ಇರೋದು, ಬೇರೆದೇನಿಲ್ಲ. ಒಂದು ನಿಮಿಷ, ಅದಕ್ಕೆ ಮುಗಿಸ್ಬಿಡ್ತೀವಿ. ಇದ್ರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡೋದಿಲ್ಲ. ಬರೇ ಒಬ್ಬರಿಬ್ಬರು ನಿಜವಾಗ್ಲೂ ಬಿ ಜೆ ಪಿನಲ್ಲಿ ಇನ್ನೂ ಒಂದಿಬ್ಬರು ನೈತಿಕತೆ ಇರೋರು ಇದ್ದಾರೆ ಅಂತ ನಾನು ಹೇಳ್ಬೋದಪ್ಪ. ಅವರೇ ಹೇಳ್ತಾರೆ, ನಿಜವಾಗ್ಲೂ ಅವ್ರಿಗೇನಾದರೂ ನಾಚಿಕೆ ಶರಂ ಇದ್ದರೆ ಅವರು ಸ್ಟೇಜೇ ಹತ್ತಬಾರ್ದು ಅಂತ ಹೇಳ್ತಾರೆ. ಅವಾಗಲೂ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದಾಗ ವಿಪಕ್ಷ ನಾಯಕರು ಗಪ್ಚುಪ್ ಕೊಡ್ತಾರೆ, ವಿಜೇಂದ್ರ ಅವ್ರು ಗಪ್ಚುಪ್ ಕೊಡ್ತಾರೆ, ಬೇರೆಯವರೆಲ್ಲರೂ ಕೂಡ ಸುಮ್ಮನಿರ್ತಾರೆ. ಯಾಕೆ ಮಾತಾಡೋದಿಲ್ಲ? ಬಿ ಜೆ ಪಿ ನಾಯಕರು ಹೇಳ್ತಾ ಇರೋದು, ಯಡಿಯೂರಪ್ಪ ಅವರು ಯಾವುದೇ ಪಕ್ಷದ ವೇದಿಕೆ ಹತ್ತಬಾರ್ದು, ಸಾರ್ವಜನಿಕರಲ್ಲಿ ಯಾವುದಾದ್ರೂ ವೇದಿಕೆ ಇದ್ದರೆ ಹತ್ತಬಾರ್ದು ಅಂತ ಹೇಳಿದ್ರಾಗ ಇವ್ರು ಯಾರು ಡಿಫೆಂಡ್ ಮಾಡಲ್ಲ ಅಲ್ಲ? ಯಾಕೆ? ಇವತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವರೇ ಜೋಶಿ ಸಾಹೇಬ್ರೆ? ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಲ್ಲ, ಮುನಿರತ್ನ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿ ಜೆ ಪಿಯವ್ರು ಯಾರಾದರೂ ಒಬ್ಬರನ್ನ ಮಾತಾಡೋದು ಕೇಳಿದ್ದೀರಾ? ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ. ನಾಚಿಕೆ ಬರಲ್ವಾ ನಿಮಗೆ? ಡಿಫೆಂಡ್ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿಗೆ. ಜಾತಿ ನಿಂದನೆ ಮಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲ ಮಾತಾಡಿದ ಯಾವಾಗ? ಕಸದ ಮೇಲೆ ಹಣ ಮಾಡಬೇಕಾದ್ರೆ, ಎಕ್ಸ್ಟಾರ್ಷನ್ ಮಾಡಬೇಕಾದ್ರೆ, ಭ್ರಷ್ಟಾಚಾರ ಮಾಡಬೇಕಾದ್ರೆ, HIV ಪೇಷಂಟ್ನ ಮುಂದಿಟ್ಕೊಂಡು ನೀವು ಹನಿ ಟ್ರ್ಯಾಪ್ ಮಾಡ್ತೀರೇನ್ರಿ? ಇದಾ ಬಿ ಜೆ ಪಿ ಸಂಸ್ಕೃತಿ? ನೀವು ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋರು, ನಾಚಿಕೆ ಬರಲ್ವಾ ನಿಮಗೆ? ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ವಿಧಾನಸೌಧ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಲ್ರಿ, ಇದಾ ನಿಮ್ಮ ಸಂಸ್ಕೃತಿ? ನೀವು ಧರ್ಮ ರಕ್ಷಕರ? ಇದ್ರ ಬಗ್ಗೆ ಮಾತಾಡಿದಾರ? ಒಬ್ಬ ಬಿ ಜೆ ಪಿ ಲೀಡ್ರು
ಇಂಥವ್ರಿಗೆ ಯಾಕ್ರಿ ನಮ್ಮ ಪಾರ್ಟಿನಲ್ಲಿ ಇಟ್ಟಿದ್ದೀರ, ಇವ್ರಿಗೆ ಕಿತ್ತು ಬಿಸಾಕ್ಬೇಕು ಇಂಥವನಿಗೆ ಅಂತ ಬಂತ ಬಾಯಿನಲ್ಲಿ ಯಾರು ಬಾಯಿನಲ್ಲಿ? ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಎಲ್ಲರೂ ಮುನಿರತ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ ನಿಮ್ದು ಸಿಡಿ ಇದೆಯಾ ಏನಾದ್ರು? ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆರ್ ಯು ಸ್ಪೀಕಿಂಗ್ ಆನ್ ಮಾರಲ್ ಗ್ರೌಂಡ್ಸ್? ಡು ಯು ಹ್ಯಾವ್ ಎನಿ ಆಫ್ ಇಟ್ ಲೆಫ್ಟ್, ಎನಿ ಮಾರಲ್ಸ್ ಲೆಫ್ಟ್ ಇನ್ ಯು? ನಾಚಿಕೆ ಆಗಬೇಕು. ಯಾಕೆ ಇಷ್ಟು ಭಯ ಆಗ್ತಾ ಇದೆ ಮುನಿರತ್ನ ಕಂಡ್ರೆ? ನೀವು ಸ್ಟೇಜ್ ಮೇಲೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೇಳ್ತಿರಲ್ಲ, ತಾಕತ್ತು ದಮ್ಮು ಅಂತ ಹೇಳಿ 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 ಎಲೆಕ್ಷನ್ ಸೋತ್ರಿ. ಎಲ್ಲೋಯ್ತು ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಲ್ಲ. ಯಾಕೆ ಬಿ ಜೆ ಪಿಯವರು ಈ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಬಗ್ಗೆ ಸುಮ್ಮನಿದ್ದಾರೆ? ಆ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಗೊತ್ತಾ? ಡೆಲ್ಲಿ ತನಕ ಹೋಗಿದೆ. ಒಂದು ವಾರ ಟೈಮ್ ಕೊಡಿ, ಅದನ್ನು ತಂದು ಇರ್ತೀನಿ ತಮ್ಮ ಮುಂದೆ. ನಾರಾಯಣ ಸ್ವಾಮಿ ಚಲುವಾದಿ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ? ವಿಪಕ್ಷದ ಏನೋ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕರು ನಮ್ಮ ವಿರುದ್ಧ ಏರೋಸ್ಪೇಸ್ CA ಸೈಟ್, ಮೊನ್ನೆ ಒಂದು ಲೋಕಾಯುಕ್ತ, ಮತ್ತೆ ಒಂದು ಪ್ರಾಸಿಕ್ಯೂಷನ್, ಮತ್ತೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ. ಆದರೆ ನಿಮ್ಮ ಮೇಲ್ಮನೆ ನಾಯಕರು ದಲಿತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ತಿನ್ನಿಸ್ತಾ ಇದ್ದಾರಲ್ಲ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಡಿ ಹ್ಯಾವ್ ಎನಿ ಒಪಿನಿಯನ್ ಆನ್ ದಟ್ BJP? ಮಿಕ್ಕಿದವ್ರ ಬಗ್ಗೆ ಎಲ್ಲರಿಗೂ ಇದೆ ಅಲ್ಲ. ಕರಡಿ ಮೈ ಮೇಲೆ ಕೂದಲು ಎಷ್ಟಿದೆ ಅಷ್ಟು ಆರೋಪ ಇಟ್ಕೊಂಡಿದ್ದೀರಾ ನೀವು. ಮತ್ತು ನಮ್ಮ ಹತ್ರ ಬಂದು ನೀವು ನಮಗೆ ನೈತಿಕತೆ ಬಗ್ಗೆ ಮಾತಾಡ್ತೀರಾ? 100 ಸರಿ ಸುಳ್ಳು ಹೇಳಿ ಹೇಳಿ ಆ ಗೊಬೆಲ್ಸ್ ಥಿಯರಿ ವರ್ಕ್ ಆಗಲ್ಲ. ಜನರು ಜಾಗೃತರಾಗಿದ್ದಕ್ಕೆ ನಿಮಗೆ ಇವತ್ತು ವಿರೋಧ ಪಕ್ಷದ ಸ್ಟೇಟಸ್ ಕೊಟ್ಟಿದ್ದಾರೆ ಇವತ್ತು. ಆದ್ದರಿಂದ ನಾನು ಸಲಹೆ ನೀಡ್ತಾ ಇದ್ದೀನಿ BJP ಅವರಿಗೆ, ಫಸ್ಟು ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರಿಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ದೀರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು, ಇವೆಲ್ಲನೂ ಕೂಡ ನಮ್ಗೆ ಎದುರ್ಸಕ್ಕೆ ಹೋಗ್ಬೇಡಿ. ನಾವು ಅಂಜೋರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡೇ ಬಂದಿದೆ. ಇನ್ನು 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ಆದ್ದರಿಂದ ಫಸ್ಟು ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಗೆ ಬನ್ನಿ. ನಿಮಗೇನಾದರೂ ನಿಜವಾಗ್ಲೂ 3-4 ದಿನದಿಂದ ಈ ಪದ ಭಾಳ ಕೇಳ್ತಾ ಇದ್ದೀನಿ BJP ಅವ್ರ ಬಾಯಿಂದ, ನೈತಿಕತೆ ನೈತಿಕತೆ ಅಂದು. ನೈತಿಕತೆ ಇದ್ದರೆ ಫಸ್ಟು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2ನೇ ಇದ್ದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡಿರಿ, ಅಶೋಕ್ ಅವ್ರಿಗೆ ವಜಾ ಮಾಡಿರಿ. ನಿಮ್ಮ ಮುನಿರತ್ನ ನಮ್ಮ ಪಾರ್ಟಿದವನಲ್ಲ ಅಂತ ಹೇಳಷ್ಟು ಧೈರ್ಯ ಇಲ್ಲ ಅಲ್ಲೇನ್ರಿ ನಿಮಗೆ? ಯಾರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡ್ತಾರೆ, HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ, ಅವನ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ವಾ? ಅಷ್ಟು ಹೆದರ್ತೀರಾ? ತೆಗಿರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ಮೆಚ್ತೀವಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಹತ್ರ ಬನ್ನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಫಸ್ಟ್ ಇದೆಲ್ಲ ಮಾಡಿ, ನಿಮ್ಮದು ಸೀರಿಯಸ್ ಅಲಿಗೇಷನ್ಸ್, ಸೀರಿಯಸ್ ಕ್ರೈಮ್ಸ್ ವಿಚ್ ಹ್ಯಾವ್ ಬೀನ್ ಪ್ರೂವ್ಡ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಕೇಳಿರೋದು ಪ್ರಾಸಿಕ್ಯೂಷನ್ನು. ನಿಮ್ಮ ಥರ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನು ಮಿಸ್ಯೂಸ್ ಮಾಡ್ಕೊಂಡು ಆಗಿಲ್ಲ ಇವೆಲ್ಲ ಕೇಸು. ಆದ್ದರಿಂದ ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರೂ ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ನಾವು ಇದು ಒಂದು ಕಾನೂನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಸಂವಿಧಾನಿಕವಾಗಿ ನಾವು ಇದನ್ನು ಒಂದು ಲಾಜಿಕಲ್ ಎಂಡಿಗೆ ನಾವು ಖಂಡಿತ ತಗೊಂಡು ಹೋಗ್ತೀವಿ. ಡೆಲ್ಲಿಗೆ ನಾವು ಮುಂಚೆನೂ ಹೋಗಿದ್ದೀವಿ ಹೋರಾಟ ಮಾಡ್ಕೊಂಡು. ಈ ಸಂವಿಧಾನದ ಹೋರಾಟ, ಕಾನೂನಿನ ಹೋರಾಟ ನಾವು ಡೆಲ್ಲಿ ತನಕನೂ ತಗೊಂಡು ಹೋಗ್ತೀವಿ, ಮತ್ತು ಜನರ ದರ್ಬಾರಿಗೂ ತಗೊಂಡು ಹೋಗ್ತೀವಿ. ಜನರ ಬಳಿನೂ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದ್ದರಿಂದ ಕರ್ನಾಟಕದ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲಿದೆ, ಉಪಮುಖ್ಯಮಂತ್ರಿಗಳ ಮೇಲಿದೆ, ನಮ್ಮ ಶಾಸಕರ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ನಮಗೆ ಏನೋ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದ್ಬಿಟ್ಟು ಏನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನರು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಇನ್ನೂ ಹೆಚ್ಚಾಗಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ BJP ಅವರು ನಿಜವಾಗ್ಲೂ ನೈತಿಕತೆ ತೋರಿಸ್ಬೇಕು ಅಂದರೆ ಇವರೆಲ್ಲರಿಗೂ ಫಸ್ಟು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟು ನಮ್ಮ ಹತ್ರ ಬರಲಿ ಅಂತ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಎಲ್ಲಿ ಕೊಡಬೇಕು ಅಂತ ಯಾವಾಗ ಸೃಷ್ಟಿ ಆಯಿತು? ಕೊಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ಸರ್? ಯಾವ ಕಾಂಗ್ರೆಸ್ MLA ಹೇಳಿದಾರಾ? ಮಂತ್ರಿಗಳು ಹೇಳಿದಾರಾ? CLPನಲ್ಲಿ ಏನಾದರೂ ತೀರ್ಮಾನ ಆಗಿದೆಯಾ? ಹೈಕಮಾಂಡಿಂದ ಬುಲಾವ್ ಬಂದಿದೆಯಾ? ನಥಿಂಗ್. BJP ಅವ್ರು ಏನಾದರೂ ಮಾಡ್ಕೊಳ್ಳಿ, ಇನ್ನೂ 3.5 ವರ್ಷ ಇದೆ. ಯಾವ ಪ್ರತಿಮೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿ, ನೋ ಪ್ರಾಬ್ಲಮ್ ಸರ್. ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಈಸ್ ರೆಪ್ರೆಸೆಂಟಿಂಗ್ ಪಾರ್ಟಿ ಅಂತ ಭಾಳ ಕ್ಲಿಯರ್ ಆಗಿದೆ. ಅದು ನಾಳೆ ನೀವಿದ್ರೂ ಕೂಡ ನಿಮ್ದೇನೂ ತಪ್ಪಿಲ್ಲ ಅಂದರೆ ಅದಕ್ಕೆ ಬೆಂಬಲ ಕೊಡೋ ಕರ್ತವ್ಯ ನಮ್ಮೆಲ್ಲರದು ಆಗುತ್ತೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ AICC ಅಧ್ಯಕ್ಷರು. ಏನೂ ತಪ್ಪಿಲ್ಲ, ಅದಕ್ಕೆ ಬೆಂಬಲಿಸ್ತಾ ಇದ್ದೀವಿ. ತಪ್ಪಿದ್ದಿದ್ರೆ ನಾವು ಯಾರನ್ನ ಯಾಕೆ ಬೆಂಬಲಿಸ್ತಾರೆ? ಸಂವಿಧಾನ ವಿರುದ್ಧವಾಗಿ ಏನಾದರೂ ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಏನಾದರೂ ನಡೆದಿದ್ರೆ ಹೈಕಮಾಂಡ್ ಅಲ್ಲಿ ವುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್. ಈ ಮಟ್ಟಕ್ಕೆ ಹಾಕಿದ್ದು ಇದು ನಾನು ಹೇಳ್ತಾ ಇದ್ದಿಲ್ವ, ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಎಲ್ಲೆಲ್ಲಿ BJP ವೀಕ್ ಇದೆ ಅಲ್ಲಿ ಗವರ್ನರು, IT, ED ಎಲ್ಲ ಬರ್ತಾರೆ. ಇಲ್ಲಿ ವೀಕ್ ಆಗ್ತಾ ಇದೆ, ವೀಕ್ ಆಗಿದೆ BJP ಅವರು. ಇವತ್ತು ಸಭೆ ನಡೆದಿದೆ ಅಲ್ಲ, ಇಲ್ಲಿ ದಾವಣಗೆರೆ, ಮೊನ್ನೆ ಬೆಳಗಾವಿ, ಮೊನ್ನೆ ಬೆಂಗಳೂರು. ಆ ಸಭೆಗಳೆಲ್ಲ ಯಾಕೆ ನಡೀತಾ ಇದೆ? ಸಾರಿ, CM ಸಿದ್ದರಾಮಯ್ಯ ಅವರು, ಡೆಪ್ಟಿ CM PCC ಅಧ್ಯಕ್ಷರು DK ಶಿವಕುಮಾರ್, ಖರ್ಗೆ ಸಾಹೇಬರು AICC ಅಧ್ಯಕ್ಷರು, ನಾನು ಸದ್ಯಕ್ಕೆ RDPR ಮಿನಿಸ್ಟರು, IT ಮಿನಿಸ್ಟರ್. ನೈತಿಕತೆ ವಿಚಾರದಲ್ಲಿ ಎಲ್ಲಿ ನೋಡಿ ಸರ್, ಇವರು FIR ಈಗ ಯಡಿಯೂರಪ್ಪ ಅವರು ಇದರಲ್ಲಿ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಯಾರು ಸರ್ ಕೇಳಿದರು? ಯಾರೋ RTI ಆಕ್ಟಿವಿಸ್ಟ್ ಕೇಳಿದ್ದು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆಫ್ಟರ್ ಡ್ಯೂ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ವಾಸ್ ಫಾಲೋಡ್. ಇಲ್ಲಿ ಯಾರು ಕೇಳಿದ್ದಾರೆ? ಆಮೇಲೆ FIR ಆದ ತಕ್ಷಣ ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತಿದ್ರೆ ಎಲ್ಲರೂ ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರದ್ದು ಇಷ್ಟೇ ಕತೆ. ಈಗ ನನ್ನ ಮೇಲೆ ಮೊನ್ನೆ ಹಾಕಿದ್ದಾರೆ, ಲೋಕಾಯುಕ್ತಗೂ ಹಾಕಿದ್ದಾರೆ, ಗವರ್ನರಿಗೆ ಪರ್ಮಿಷನ್ನು ಕೇಳಿದ್ದಾರೆ. ಯಾವ ಆಧಾರದ ಮೇಲೆ ಕೇಳಿದ್ದಾರೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೂವ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟಿಗೆ ಗವರ್ನರ್ ಅನುಮೋದನೆ ಕೊಡ್ತಾರೆ. ಮತ್ತಿದೆ 19, 17 ಇದೇ ಮಾಡಿಬಿಟ್ಟು ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ ಪನಿಷ್ಮೆಂಟ್ ಅಂದ್ಬಿಟ್ಟು ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರದ್ದು ಆಟಗಳು ಗೊತ್ತಿಲ್ವಾ ನಮಗೆ? ಯಾಕೆ ಮತ್ತೆ ಮೇಲ್ಮನೆ ನಾಯಕರು ಯಾರು ಮಾತಾಡ್ತಾ ಇಲ್ಲ ಇದ್ರ ನಮ್ಮ ವಿರುದ್ಧ? ಮಾತಾಡಬೇಕಲ್ಲ. ನಾನು ಏನಾದರೂ ಅಕ್ರಮ ಮಾಡಿದರೆ, ನಾನು ಏನಾದರೂ ಇಲ್ಲಿಗಲ್ ಆಗಿ ಸೈಟ್ ಅಲಾಟ್ಮೆಂಟ್ ಆಗಿದ್ದರೆ ಯಾಕೆ ಮಾಡ್ತಾ ಇಲ್ಲ ಸರ್? ರಾಜಭವನವರೆಗೆ ಅಲ್ಲ, ರಾಜಭವನದಿಂದನೇ ರಾಜಕೀಯ ಆಗ್ತಾ ಇದೆ.